ಹರಿಯದ ಹುಡುಗನ ಜೊತೆ ಆಂಟಿ ಸರಸ ಸಲ್ಲಾಪ. ಅಡ್ಡ ಬಂದ ಗಂಡನ ಉಸಿರು ನಿಲ್ಲಿಸಿದ ಪಾಪಿಗಳು. ತಮ್ಮ ಪ್ರಣಯದ ಆಟಕ್ಕೆ ಗಂಡ ಅಡ್ಡಿಯಾಗಿದ್ದಾನೆಂದು ಗಂಡನ ಉಸಿರನ್ನೇ ನಿಲ್ಲಿಸಿದ ಘಟನೆ ತೆಲಂಗಾಣದಲ್ಲಿ ಬೆಳಕಿಗೆ ಬಂದಿದೆ. ಗಂಡನ ಕೊಂದು ನಾಟಕವಾಡದ ಚೆಲುವಿಯ ಬಣ್ಣ ಬಯಲಾಗಿದೆ. ನಲವತ್ತೈದು ವರ್ಷದ ವಿಜೆ ಅಶೋಕ್ ಹಾಗೂ 36 ವರ್ಷದ ಪೂರ್ಣಿಮಾ 2011ರಲ್ಲಿ ಮದುವೆಯಾಗಿದ್ರು. 12 ವರ್ಷದ ಮಗ ಕೂಡ ಇದ್ದ. ಆದ್ರೆ ಪೂರ್ಣಿಮಾ ಬಾಳಲ್ಲಿ 22 ವರ್ಷದ ಮಹೇಶ್ ಎಂಬ ಸುಂದರ ಯುವಕ ಎಂಟ್ರಿ ಕೊಟ್ಟ. ಕಟ್ಟಡ ನಿರ್ಮಾಣ ಕಾಮಗಾರಿಯ ಕೆಲಸ ಮಾಡಿಕೊಂಡಿದ್ದ ಮಹೇಶ್ ಮತ್ತು ಪೂರ್ಣಿಮಾ ನಡುವೆ ಸಲುಗೆ ಹೆಚ್ಚಾಗಿ ಪ್ರೇಮಾಂಕುರವಾಗಿತ್ತು. ಮಹೇಶ್ಗೆ ಹರಿಯ ಉಕ್ಕಿ ಹರಿತಾ ಇತ್ತು. ಪೂರ್ಣಿಮಾಗೂ ಆತನ ಸನಿಹ ಕಿಕ್ಕು ತರಿಸಿತ್ತು. ಗಂಡನಿಗೆ ಈ ವಿಷಯ ಗೊತ್ತಾಗಿ ಮನೆಯನ್ನ ಬದಲಾಯಿಸಿದ. ಆದ್ರೂ ಹಳೆಯ ಚಟವನ್ನ ಬಿಡಲಿಲ್ಲ. ಪೂರ್ಣಿಮಾ ಮಹೇಶನ ಜೊತೆ ಆಗಾಗ ಸರಸ ಸಲ್ಲಾಪದಲ್ಲಿ ಮುಳುಗಿ ಬೆಳೆತಿದ್ಲು. ಅಡ್ಡಿಯಾದ ಗಂಡ ಅಶೋಕನ ಕುತ್ತಿಗೆ ಬಿಗಿದು ಸಾಯಿಸೇ ಬಿಟ್ರು. ಬಳಿಕ ಹೃದಯಾಘಾತವಾಗಿದೆ ಎಂಬ ದೂರು ಕೊಟ್ರು. ಮನೆಯವರನ್ನ ನಂಬಿಸಲು ಪ್ರಯತ್ನ ಪಟ್ರು. ಆದ್ರೆ ಸಿಸಿಟಿವಿಯಿಂದ ಮತ್ತು ಗಾಯಗಳನ್ನ ನೋಡಿದ ಪೊಲೀಸರು ತನಿಖೆ ಆರಂಭಿಸಿ ಸತ್ಯ ಹೊರತಂದಿದ್ದಾರೆ. ಆಂಟಿಯ ಚಟ ಈಗ ಜೈಲು ಸೇರುವಂತಾಗಿದೆ. ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ಮುಧೋಳದ ಬಿಲ್ ಮೆಮೋರಿಯಲ್ ಸಿಬಿಎಸ್ಇ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದೀಗ ಅರಳಿಕಟ್ಟಿ ಫೌಂಡೇಶನ್ ಒಡೆತನದಲ್ಲಿ ಮತ್ತಷ್ಟು ಸೌಲಭ್ಯಗಳೊಂದಿಗೆ ವಿಶೇಷ ಹೆಜ್ಜೆ ಇಟ್ಟಿದೆ. ನುರಿತ ಬೋಧಕ ವೃಂದ, ಅತ್ಯಾಧುನಿಕ ಕ್ಲಾಸ್ ರೂಮ್ಗಳು, ಕ್ರೀಡಾಂಗಣ, ಲ್ಯಾಬ್ ಸೌಲಭ್ಯಗಳ ಜೊತೆಗೆ ಈಗ ಹಾಸ್ಟೆಲ್ ಫೆಸಿಲಿಟಿ ಕೂಡ ವಿದ್ಯಾರ್ಥಿಗಳಿಗೆ ಲಭ್ಯವಿದೆ. ನಗರದ ಹಾಗೂ ಹಳ್ಳಿಗಳಿಂದ ಬರುವ ಮಕ್ಕಳಿಗಾಗಿಯೇ ವಸತಿ ನಿಲಯ ಆರಂಭವಾಗಿದೆ. ಶುಚಿ ರುಚಿಯಾದ ಊಟ ಉಪಚಾರ ಕೊಠಡಿಗಳು ಇಲ್ಲಿವೆ. ನರ್ಸರಿಯಿಂದ 10ನೇ ತರಗತಿ ತನಕ ಇರುವ ಈ ಶಾಲೆಯಲ್ಲಿ ಸ್ಕೂಲ್ ಬಸ್ ಸೌಲಭ್ಯ, ಕ್ರೀಡೆ, ಸಾಂಸ್ಕೃತಿಕ, ಸ್ಪರ್ಧಾತ್ಮಕ ಕ್ಷೇತ್ರ, ಸಂಪನ್ಮೂಲ ವ್ಯಕ್ತಿಗಳಿಂದ ವಿಶೇಷ ಬೋಧನೆಗೂ ಹೆಚ್ಚಿನ ಒತ್ತು ನೀಡಲಾಗುತ್ತೆ. ಈಗಾಗಲೇ 2026-27ನೇ ಸಾಲಿನ ಅಡ್ಮಿಷನ್ ಆರಂಭವಾಗಿದೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯದ ನಿರ್ಮಾಣವೇ ನಮ್ಮ ಉದ್ದೇಶ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.